ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರಣಗಳಿರೋದು ಇವತ್ ಬಂದು ನಾಳೆ ದೂರ ಆಗೋರ್ಗೆ, ಕೊನೆ ತನಕ ಜೊತೆಲಿರೋ ಗಂಡನ್ಗಲ್ಲ. ಅಷ್ಟಕ್ಕೂ ಇಶಾನಿ ತನ್ ಜೊತೆ ರೂಮಲ್ಲಿ ಇದ್ದಾಳೆ ಅನ್ನೋ ವಿಷಯ ಪಾಪ ವಿರಾಟೆ ಗೊತ್ತೇ ಇಲ್ಲ. ವಿರಾಟ್ಗೆ ಇಷ್ಟ ಇಲ್ದೇ ಇರೋ ಹುಡ್ಗಿನ ರೂಮ್ ಕಳ್ಸಿ ಹೊರಗಡೆ ಕಾವಲ್ ಕಾಯೋಳ್ ತರ ಕೂತಿದ್ಯಲ್ಲ, ಇದ್ರೆ ನಿನ್ನಂತ ಹೆಂಡ್ತಿನೇ ಇರ್ಬೇಕು. ಇದೆಲ್ಲ ಈಶಾನಿ ಮಾಡಿದ ಪ್ಲಾನು ಇರಬಹುದು. ಆದ್ರೆ ವಿರಾಟಿಗೆ ಇದು ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತಾದ್ರೂ ಕೇಳ್ಬೋದಾಗಿತ್ತಲ್ವಾ. ನೀನು ಸ್ವಾರ್ಥಿ, ಇಲ್ಲ ಇಲ್ಲ ದ್ರೋಹಿ, ಇಲ್ಲ ಇಲ್ಲ, ಅದು ಬರೀ ಅನಿವಾರ್ಯ ಅಷ್ಟೇ. ಯಾವ್ದು ಅನಿವಾರ್ಯ? ಗಂಡನ್ಗೆ ಏನೇ ಊನ ಆಗಿದ್ರು, ನೋಡೋಕೆ ಚೆನ್ನಾಗಿರ್ಲಿ ಇಲ್ದೆ ಹೋಗಿದ್ರು, ನನ್ನ ಗಂಡ ನನಗೆ ಸ್ವಂತ ಅಂತ ಹೇಳೋ ಹೆಂಡ್ತಿರ್ ಮಧ್ಯ ನೀನೊಬ್ಳು ಕಪ್ಪು ಚುಕ್ಕೆ ಆಗ್ಬಿಟ್ಟೆ. ಇಲ್ಲ ಇಲ್ಲ ಇಲ್ಲ, ನಮಸ್ತೆ ಮೇಡಮ್. ಕೆಲವು ಪೇಪರ್ಸ್ಗೆ ನಿಮ್ಮ ಸೈನ್ ಬೇಕಾಗಿತ್ತು. ನಾಳೆ ಬೆಳಗ್ಗೆ ನೀವು ಆಫೀಸಿಗೆ ಬಂದರೆ ಸಾಹೇಬರು ಸೈನ್ ಮಾಡಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ. ನಿಮ್ಮ ಬಂದ ತಕ್ಷಣ ರಿಜಿಸ್ಟರ್ ಆಗಿಬಿಡುತ್ತೆ. ನಿಮ್ಮನ್ನು ಜಾಸ್ತಿ ಹೊತ್ತಲ್ಲಿ ವೆಯ್ಟ್ ಮಾಡಿಸಲ್ಲ. ಓಕೆ, ಇಷ್ಟೇನಾ? ಅಷ್ಟೇ ಮೇಡಮ್. ಸರಿ, ಆದಷ್ಟು ಬೇಗ ಕೆಲಸ ಮುಗಿಸಿ. ಓಕೆ ಮೇಡಮ್. ಮೇಡಮ್, ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ? ಕೇಳಿ. ನಿಮ್ಮ ಎಸ್ಟೇಟ್ನ ಕಾಪಿ ಆಫ್ ದ ಡಾಕ್ಯುಮೆಂಟ್ಸು ಯಾರು ತಗೊಂಡೋದು ಅಂತ ಕೇಳ್ಬೋದಾ? ಯಾವ ಎಸ್ಟೇಟ್ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಮೇಡಮ್, ಶ್ರೀನಿವಾಸ ಮೂರ್ತಿ ಅವ್ರಿಗೆ ಮತ್ತೆ ಕಾತ್ಯಾಯಿನಿಯವ್ರಿಗೆ ಸೇರ್ಬೇಕಾದ ಎಸ್ಟೇಟು. ಆ ಜಾಗಕ್ಕೆ ಕಾಪಿ ಆಫ್ ದ ಡಾಕ್ಯುಮೆಂಟ್ಸ್ ಯಾವಾಗ ತಗೊಂಡ್ರಿ? ಏನ್ ಹೇಳ್ತಿದ್ದೀರಾ? ನಾವ್ಯಾರು ಕಾಪಿ ತಗೊಂಡಿಲ್ಲ. ಆಸ್ತಿ ನನ್ನ ಹೆಸರಲ್ಲಿ ಇರ್ಬೇಕಾದ್ರೆ ನಾನ್ ಯಾಕೆ ಕಾಪಿ ತಗೋಬೇಕು? ಅದಕ್ಕೆ ಕೇಳಿದೆ ಮೇಡಮ್. ಯಾರು ತಗೊಂಡ್ ಹೋದ್ರು ಅಂತ ನಿಮಗ್ ಗೊತ್ತಾ? ನೆನ್ನೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಎಸ್ಟೇಟ್ನ ಡಾಕ್ಯುಮೆಂಟ್ ಕಾಪಿ ತಗೊಂಡ್ರು ಅಂತ ನಮ್ಮ ಹುಡುಗ ಹೇಳ್ದ. ಯಾರವನು? ಯಾರು ತಗೊಂಡ್ ಹೋದ್ರು ಅಂತ ನಿಮಗ್ ಗೊತ್ತಾ? ಅವನ ಹೆಸರು ನನ್ನ ಅಸಿಸ್ಟೆಂಟ್ ಏನಂತ ಹೇಳ್ದ? ಅದೇ ಮೇಡಮ್, ಲಕ್ಕಿ ಲಕ್ಕಿ ಅಂತ ಅವನ ಹೆಸರು. ಲಕ್ಕಿನಾ? ಈ ಹೆಸರೆಲ್ಲೋ ಕೇಳಿದ್ದೀನಲ್ಲ. ಸರಿ, ನೀವು ಹೋಗಿ, ನಾ ವಿಚಾರಿಸ್ತೀನಿ. ಸರಿ ಮೇಡಮ್. ಲೇ ಕತ್ಲೆ, ಹುಷಾರು, ನಿಧಾನಕ್ಕೆ ಬಾ. ಹೆಚ್ಚೆ ನಿಧಾನಕ್ಕಿಡು, ಸೌಂಡ್ ಮಾಡ್ಬೇಡ. ನಾವು ಬರೋದು ಯಾರಿಗೂ ಗೊತ್ತಾಗ್ಬಾರ್ದು. ಏಯ್, ಫೋನ್ ಇಳಿಸು.
ಯಾರಾದ್ರೂ ನೋಡ್ಬಿಟ್ರೆ? ಡೋಂಟ್ ವರಿ ಗುರು, ಇಂಥದ್ದು ಎಷ್ಟೆಲ್ಲ ಮಾಡಿಲ್ಲ. ಆದ್ರೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಆದ್ರೆ ಭೈರವಿ ಈಗ ಯಾವ ರೂಮಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಲೇ ನೋಡು, ಅಲ್ಲಿ ಲೈಟ್ ಉರಿತಿದ್ಯಲ್ಲ, ಅಲ್ಲಿರ್ಬೋದಾ? ಅಪೇಕ್ಷಾ ಮೇಡಮ್ ಹೇಳಿದ್ ನೆನಪಿದೆ ತಾನೆ? ಅವಳು ಬದುಕಿ ಇಲ್ಲಿಂದ ವಾಪಸ್ ಹೋಗ್ಬಾರ್ದು. ಎಲ್ಲ ಸ್ಕೆಚ್ ಪ್ರಕಾರನೇ ನಡಿಬೇಕು. ಇವತ್ತು ರಾತ್ರಿ ಈ ಎಸ್ಟೇಟು ಆ ಭೈರವಿ ಪಾಲಿಗೆ ಸ್ಮಶಾನ ಆಗಲೇಬೇಕು. ಇನ್ನು ಸ್ವಲ್ಪ ಹೊತ್ತು ಎಲ್ರಿಗೂ ಚೆನ್ನಾಗಿ ನಿದ್ದೆ ಹತ್ತಿರ್ಬೇಕಾದ್ರೆ ಅಟ್ಯಾಕ್ ಮಾಡೋಣ. ಓಂಕಾರ್ ಬಾಯ್ಲಿ. ಅಕ್ಕ, ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳಿ ಯಾವುದೋ ಕಾಲ ಆಗೋಗಿತ್ತು. ಸಂತೋಷ ಆಯ್ತು. ಏನಕ್ಕ? ನಿನಗೆ ಈ ಲಕ್ಕಿ ಅಂತ ಯಾರಾದ್ರೂ ಗೊತ್ತಿದ್ದಾರಾ? ಲಕ್ಕಿನ? ಅಕ್ಕ, ನಿಜವಾಗ್ಲೂ ಲಕ್ಕಿ ಯಾರು ಅಂತ ನಿನ್ ನೆನಪಾಗ್ತಿಲ್ವಾ? ಇಲ್ಲ. ಅಕ್ಕ, ಧರ್ಮೇಂದ್ರ ಇದಾರಲ್ಲ, ಅವ್ರ ತಂಗಿ ಮಹಿಮಾ, ಅವ್ರ ಮಗನೇ ಲಕ್ಕಿ. ಹೌದು, ಅವನ ಬಗ್ಗೆ ಯಾಕೆ ವಿಚಾರಿಸ್ತಾ ಇದೀಯಾ? ಅವನ್ ಯಾಕೆ ನಮ್ಮ ಎಸ್ಟೇಟ್ ಡಾಕ್ಯುಮೆಂಟ್ ಕಾಪಿ ತಗೊಂಡಿದ್ದಾನೆ? ಏನ್ ಹೇಳ್ತಾ ಇದೀಯಾ ಅಕ್ಕ? ಯಾವ ಎಸ್ಟೇಟ್ ಡಾಕ್ಯುಮೆಂಟ್ ತಗೊಂಡಿದ್ದಾನೆ? ಅದೇ ಆ ದೇವ್ರ ಬೆಟ್ಟ ಎಸ್ಟೇಟ್. ನೀನು ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ಯಲ್ಲ, ಆ ಡಾಕ್ಯುಮೆಂಟ್ಸ್ ಕಾಪಿ ನಿನ್ನೆ ಲಕ್ಕಿ ಆಫೀಸ್ಗೆ ಹೋಗಿ ತಗೊಂಡಿದ್ದಾನಂತೆ. ಈಗ ಆಫೀಸರ್ ಬಂದು ಹೇಳಿ ಹೋದ್ರು. ಅವನ್ ಯಾಕೆ ಆ ಡಾಕ್ಯುಮೆಂಟ್ ತಗೋಬೇಕು? ನಿನ್ನೆ ಯಾರೋ ನನ್ನ ರೂಮಿಗೆ ಬಂದಿರೋದಂತೂ ಕನ್ಫರ್ಮ್. ಯಾರೋ ನನ್ನ ರೂಮಿಗೆ ಬಂದು ಅಲ್ಲಿರೋ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿದ್ದಾರೆ. ಈಗ ನೋಡಿದ್ರೆ ಲಕ್ಕಿ ಕೈಲಿ ಡಾಕ್ಯುಮೆಂಟ್ಸ್ ಇದೆ. ಸಮಥಿಂಗ್ ಇಸ್ ಫಿಶಿ. ಅಕ್ಕ, ನೀನ್ ಹೇಳಿದನ್ ಕೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ. ಓಂಕಾರ್, ನೀನ್ ಈಗ್ಲಿಂದಾನೆ ಧರ್ಮೇಂದ್ರ ಅವರ ಪ್ರತಿಯೊಂದು ಮೂಮೆಂಟು ಫಾಲೋ ಮಾಡು. ಹಾಗೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡು. ಆದಷ್ಟು ಬೇಗ ಪ್ರತಿಯೊಂದು ತಿಳ್ಕೊ. ಸರಿ ಅಕ್ಕ. ಆಮೇಲೆ ನಾನು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ.